ಬದುಕೇ ಭಗವಂತನಿಗೆ ಮೀಸಲು. ಏನು ಮೀಸಲು ಮಾಡಬಹುದು ಹೇಳಿ ಭಗವಂತನಿಗೆ? ನೀವು ನೀರು ಮೀಸಲು ಮಾಡಿದ್ರೆ ಅದು ಮೀನು ಎಂಜಲು ಮಾಡಿರ್ತೈತಿ, ಹೂವು ಮೀಸಲು ಮಾಡ್ತೀರ ದುಂಬಿ ಎಂಜಲು ಮಾಡೈತಿ, ಹಾಲು ಮೀಸಲು ಮಾಡ್ತೀರ ಕರು ಎಂಜಲು ಮಾಡೈತಿ. ಏನನ್ನಾದರೂ ಮೀಸಲು ಮಾಡುವುದಿದ್ದರೆ ಈ ಬದುಕನ್ನೇ ಭಗವಂತನಿಗಾಗಿ ಸಮಾಜಕ್ಕಾಗಿ ಮೀಸಲು ಮಾಡಿದವರವರು. ಈ ಮೀಸಲು ಬೀಸರವಾಗದಂತಿದ್ದರೆ ಆತನ ಜಗದೀಶ ಕಾಣ ರಾಮನಾಥ. ಅವ್ರನ್ನ ಬಿಟ್ಟು ಯಾರು ದೇವರದಾರ? ಶರಣರು ಏನು ಹೇಳ್ತಾರಂದರೆ, ಮರ್ತ್ಯ ಲೋಕವೆಂಬುವುದೊಂದು ಕರ್ತಾರನ ಕಮ್ಮಟವಯ್ಯ. ಈ ಜಗತ್ತು ಮೃತ್ಯುಲೋಕ, ಮೃತ್ಯುಲೋಕದ ಮಧ್ಯದೊಳಗಿದ್ದು ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡಬೇಕಾಗಿದೆ. ನಾವಿರುವುದು ಮೃತ್ಯುಲೋಕ, ಮೃತ್ಯುವಿನ ಮಧ್ಯದೊಳಗಿದ್ದು ಅಮೃತದ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ? ನಾವೆಲ್ಲ ಅವರ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಮೃತ ಅಂದರೆ ಎಲ್ಲಿ ಸಾವಿಲ್ಲ ಅದು ಅಮೃತ, ಎಲ್ಲಿ ದುಃಖವಿಲ್ಲವೋ ಅದು ಅಮೃತ. ಆದರೆ ನಮ್ಮ ಬದುಕು ಹೇಗಿದೆ ಅಂದರೆ, ಇದು ಇರುವುದೇ ಮರ್ತ್ಯಲೋಕ. ಜಾತಸ್ಯ ಧ್ರುವೋಹಿ ಮೃತ್ಯು. ಇಲ್ಲಿ ಏನೇನು ಬಂದೈತಿ ಅದು ಒಂದು ದಿವಸ ಹೋಗ್ತೈತಿ. ಏನು ತೋರಿದೆಯೋ, ಯಾವುದ್ಯಾವುದು ಕಂಡಿದೆಯೋ ಅದು ಒಂದು ದಿವಸ ಕಾಣದಂಗೆ ಆಗ್ತದೆ. ಅಂದರೆ ಈ ಜಗತ್ತಿನ ಗುಣಧರ್ಮವೇ ಇದು ಮೃತ್ಯುವಿಗೆ ಆಹಾರ ಆಗಿದೆ. ಇದು ಮೃತ್ಯುಲೋಕ. ಇಲ್ಲಿ ಯಾವುದು ಖಾಯ ಮುಳಿತದೆ ಹೇಳಿ? ಈ ಜಗತ್ತಿನಲ್ಲಿ ಯಾವುದ್ಯಾವುದು ಕಂಡಿದೆಯೋ ಅದು ಒಂದು ದಿವಸ ಮರೆಯಾಗಲೇಬೇಕು. ಯಾವುದು ತೋರಿ ಬಂದಿದೆಯೋ ಅದು ಮರೆಯಾಗ್ತದೆ. ಯಾವುದು ಇದೆಯೋ ಅದು ಒಂದು ದಿವಸ ಇಲ್ಲದ ಹಾಗೆ ಆಗ್ತದೆ. ಮೃತ್ಯುಲೋಕದ ಮಧ್ಯದೊಳಗಿದ್ದು ಅಮೃತವನ್ನು ಪಡೆಯುವುದು ಹೇಗೆ ಅನ್ನುವುದು ಒಂದು ಚಿಂತನೆ ಇದೆ. ಇಲ್ಲಿ ಎಲ್ಲವೂ ಸಹಿತ ಮೃತ್ಯುವಿಗೆ ಆಹಾರವಾಗಿದೆ. ಯಾವುದೂ ಇಲ್ಲ ಹೇಳಿ? ಈಗೊಂದು ಚಿಗುರಿದೆ, ಆ ಚಿಗುರು ಎಲೆ ಆಗ್ತದೆ, ಎಲೆಯಾಗಿ ಒಣಗುತ್ತದೆ, ಒಣಗಿ ಒಂದು ದಿವಸ ಗಾಳಿಗೆ ತೂರಿ ಎಲ್ಲೋ ಬಿದ್ದು ಹೋಗ್ತದೆ. ಅಂದರೆ ಆ ಎಲೆಯನ್ನು ಚಿಗುರುವಂತೆ ಮಾಡಿದ್ದು ಯಾವುದು? ಎಲೆಯಾಗುವಂತೆ ಮಾಡಿದ್ದು ಯಾವುದು? ಒಂದು ದಿವಸ ಒಣಗಿ ಉದಿರಿ ಬೀಳುವಂತೆ ಮಾಡಿದ್ದು ಯಾವುದಿರಬಹುದು? ಅದನ್ನು ಯಾವುದು ಇಲ್ಲಿ ಚಿಗುರಾಗಿ ಉಳಿದಿದ್ದು ಚಿಗುರಾಗಿ ಉಳಿದೈತೇನು? ಚಿಗುರು ಇದ್ದಿದ್ದು ಎಲೆಯಾಗೈತಿ, ಎಲೆಯಾಗಿದ್ದು ಒಂದು ದಿವಸ ಒಣಗಿ ಮತ್ತೆ ಮಣ್ಣಾಗಿ ಹೋಗ್ತಾ ಇದೆ. ನೀವು ಮನುಷ್ಯನ ದೇಹವನ್ನೇ ತಗೊಳ್ರಿ. ಮೊದಲು ಬಾಲಕರಿದ್ವಿ, ಆಮೇಲೆ ಯುವಕರಾದ್ವಿ, ಆಮೇಲೆ ಮುದುಕರಾಗ್ತೀವಿ, ಒಂದು ದಿವಸ ಹೋಗ್ತೀವಿ. ಅಂದರೆ ಮನುಷ್ಯನ ದೇಹವೂ ಸಹಿತ ಮೃತ್ಯುವಿನ ಕಡೆ ಹೆಜ್ಜೆ ಹಾಕ್ತಾ ಇದೆ. ಅಂದರೆ ಪ್ರತಿಯೊಂದು ಈ ಜಗತ್ತಿನಲ್ಲಿ ಯಾವುದು ತೋರಿದೆಯೋ ಅದು ಮೃತ್ಯುವಿನ ಕಡೆ ಹೆಜ್ಜೆ ಹಾಕ್ತದೆ. ಯಾವುದಕ್ಕೆ ನಾವು ಹುಟ್ಟು ಹಬ್ಬ ಅಂತ ಕರಿತೀವಿ, ನಾವು ಎಂದು ಹುಟ್ಟೀವಿ ಹುಟ್ಟಿನ ಕ್ಷಣದಿಂದನೇ ಸಾವು ಪ್ರಾರಂಭ ಆಗೈತಿ. ಯಾವುದಕ್ಕೆ ನಾವು ಬದುಕಂತ ಕರಿತೀವಿ ಅದು ವಾಸ್ತವದಲ್ಲಿ ಸಾವು ಅಷ್ಟೆ. ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತೀವಿ. ನಾವು ದೊಡ್ಡ ದೊಡ್ಡ ಕಟೌಟ್ರ್ ಹಾಕಿರ್ತೀವಿ, ಹಿಂದೆ ಬಲೂನ್ ಕಟ್ಟಿರ್ತೀವಿ. ಆ ಕಟ್ಟಿದ ಬಲೂನ ನಮಗೆ ಹೇಳ್ತಿರ್ತೈತಿ, ಈಗ ನಾ ಯಾವಾಗ ಟಬ್ ಅಂತೀನಿ ಗೊತ್ತಿಲ್ಲ, ನೀನು ಯಾವಾಗ ಟಬ್ ಅಂತೀವಿ ಗೊತ್ತಿಲ್ಲ ನೋಡು ಅಂತ. ಅಂದ್ರೆ ಮನುಷ್ಯನ ಬದುಕು ದೇಹ ತಗೊಳ್ರಿ. ನಾವು ಇದನ್ನು ಸೊರಗಲಾರ್ದಂಗೆ ಇಡಲಿಕ್ಕೆ ಸಾಧ್ಯ ಐತೇನು? ಹುಟ್ಟು ಹಬ್ಬದ ದಿನ ನಾವು ಡೇಟ್ ಆಫ್ ಬರ್ತ್ ಬರೆದಿರ್ತೀವಿ. ಆದರೆ ಆಶ್ಚರ್ಯ ಏನು ಅಂದ್ರೆ, ಡೇಟ್ ಆಫ್ ಡೆತ್ ಈಸ್ ರಿಟರ್ನ್ ಬಿಫೋರ್ ಡೇಟ್ ಆಫ್ ಬರ್ತ್. ಮನುಷ್ಯನ ಹುಟ್ಟಿದ ದಿನಾಂಕದಕ್ಕಿಂತ ಮೊದಲ ಸಾವಿನ ದಿನಾಂಕ ಬರೆದೈತಿಲ್ಲ. ಅಂದರೆ ಪ್ರತಿಯೊಂದು ಸಹಿತ ಹುಟ್ಟು ಮನುಷ್ಯನ ದೇಹವು ಸಹಿತ ಸಾವಿನ ಕಡೆ ಮುಖ ಮಾಡಿ ನಡೆಯಕತ್ತೈತಿ. ಈಗ ನಮ್ಮ ದೇಹ ಇದೆ, ಇದನ್ನು ನಾವು ಸೊರಗಬಾರ್ದು, ಭಾಳ ಯುವಕರಾಗಿ ಇಡಬೇಕು ಅಂತ ಅಂತೀವಲ್ಲ, ನಡೀತೈತೆ ಅನ್ನೋದು ಹಂಗೆ ಉಳಿತೈತೇನೆ ಹೇಳಿ? ಈ ಶರೀರ ಅಂದ ಮೇಲೆ ಇದು ಸೊರಗುವುದೇ ಒಂದು ಕಡೆ, ಮೃತ್ಯುವಿನ ಕಡೆ ಹೆಜ್ಜೆ ಹಾಕೋಂತ ಹೋಗ್ತಿರ್ತೈತಿ. ಇದು ಶರೀರ ಇದು ಸೊರಗುವುದೇ. ನಾವು ಎಷ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿರೋದು ಹಂಗೆ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೆ. ಈಗ ನಾವು ಅಂತಿರ್ತೀವಿ, ಏನು ಅಂತಿರ್ತೀವಿ ಅಂದ್ರೆ, ನಾವು ನಮ್ಮ ಕೂದಲು ಬೆಳ್ಳಗಾಗಬಾರ್ದು, ನಮ್ಮ ಮುಖದ ಮೇಲೆ ಒಟ್ಟ ರಿಂಕಲ್ ಬೀಳಬಾರ್ದು, ನಮಗೆ ಯಾರೋ ಅಂಕಲ್ ಅನ್ನಬಾರ್ದು ಅಂತ ನಾವು ಅಂತಿರ್ತೀವಿ. ಖರೆ
ನಮ್ಮ ಅಪೇಕ್ಷೆ ಏನೈತಿ, ನಮ್ಮ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನಮಗೆ ಯಾರೂ ಅಂಕಲ್ ಅನ್ನಬಾರ್ದು. ಅಂದರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೊಂತ ಸಂಧಿ ಅಡ್ಡಾಡ್ಬೇಕ ನಾವು. ಅಂದ್ರೆ ನಮ್ಮ ಅಪೇಕ್ಷೆ ನಮಗೆ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಅಂತೀವಿ. ಆದ್ರೆ ನಿಸರ್ಗದ ಇಚ್ಛೆ ಏನೈತಿ ಅಂದರೆ ಇದು ದೇಹ ಸಾವಿನ ಕಡೆ ಹೆಜ್ಜೆ ಹಾಕ್ಲಿಕ್ಕತ್ತಿದೆ. ಇದು ಮೃತ್ಯು ಲೋಕ, ಇದು ಅಷ್ಟೆ. ಇದು ಜಗತ್ತು. ಅದಕ್ಕೆ ಶರಣರು ಮರ್ತ್ಯ ಲೋಕ, ಇದು ಕರ್ತಾರನ ಕಮ್ಮಟ ಅಂತ ಕರೆದ್ರು. ಕರ್ತಾರನ ಕಮ್ಮಟ ಅಂದ್ರೆ ಏನಲ್ಲ, ಈಗ ನಿಮ್ಮದು ಇದು ಇರ್ತೈತೆ ನೋಡ್ರಿ, ಏನು ಈ ಗಾಡಿಗಳ ಶೋರೂಮ್ ಇರ್ತೈತಲ್ಲ, ಗಾಡಿ ಶೋರೂಮ್ನಾಗ ಏನು ಮಾಡ್ತಾರಂದ್ರೆ ಹೊಸ ಗಾಡಿ ಮುಂದಿಟ್ಟಿರ್ತಾರೆ, ಹಳೆ ಗಾಡಿ ಹಿಂದೆ ಗ್ಯಾರೇಜಿಗೆ ದಬ್ಬತಿರ್ತಾರೆ. ಹಂಗೆ ಮನ್ಯಾಗ ನಮ್ಮದೆಲ್ಲ ಒಂದು ಮನೆ ಅನ್ನೋದು ಶೋರೂಮ್. ಹೊಸದಾಗಿ ಬಂದವ್ರಿಗೆ ಮುಂದಿನ ಮನ್ಯಾಗ ತೊಟ್ಲ, ಇವು ಮುದುಕರಾಗಿದ್ದಕ್ಕೆ ಹಿಂದೆ ಕೊಟ್ಟಿಗೆಗೆ ದಬ್ಬತಿರ್ತಾರೆ, ಗ್ಯಾರೇಜಿಗೆ ಹಾಕ್ತಿರ್ತಾರೆ ಅಷ್ಟೆ. ನಮಗೆ ಗೊತ್ತಿರಬೇಕು ಏನು ಅಂದ್ರೆ, ಯಾವುದು ನನ್ನ ಸುಖಕ್ಕಾಗಿ ಕಟ್ಟಿಸಿಕೊಂಡ ಬೆಡ್ರೂಮ ಒಂದು ದಿವಸ ನನಗೆ ಡೆಡ್ ರೂಮ್ ಆಗಿನೂ ಪರಿಣಮಿಸ್ತದೆ ಅನ್ನುವ ಸತ್ಯ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂದರೆ ಯಾವ ವ್ಯಕ್ತಿಗೆ ನಿಸರ್ಗ ಏನು ರೆಡಿ ಮಾಡೈತಿ ಇಲ್ಲಂದ್ರೆ, ನಮ್ಮ ಹುಟ್ಟಿದ ತೊಟ್ಟಿಲಿಗಾಗಿನೂ ಒಂದು ಗಿಡ ನಿರ್ಮಾಣ ಆಗಿದ್ದರೆ, ನಮ್ಮ ಸಾವಿನ ಚಟ್ಟಕ್ಕಾಗಿಯೂ ಸಹಿತ ಒಂದು ಗಿಡ ನಿರ್ಮಾಣ ಆಗಿರ್ತದೆ ನಿಸರ್ಗದಲ್ಲಿ. ಅಂದ್ರೆ ನಾವಿರುವುದು ಇದು ಮೃತ್ಯು ಲೋಕ. ಇದು ಹಂಗೆ ಬರುವುದು ಹೋಗೋದು, ಈ ಶಾಲೆ ಇರ್ತೈತಿ ನೋಡ್ರಿ, ಶಾಲೆ ಕಾಲೇಜ್ ಇರ್ತೈತಿ, ಬರೋವ್ರಿಗೆ ವೆಲ್ಕಮ್ ಪಾರ್ಟಿ, ಹೋಗೋವ್ರಿಗೆ ಸೆಂಡ್-ಆಫ್ ಪಾರ್ಟಿ, ಇದು ಇರೋದೇ. ಇದು ಯಾರು ಹೊಸದಾಗಿ ಬರ್ತಾರೋ ಅವ್ರಿಗೆ ವೆಲ್ಕಮ್ ಮಾಡ್ತೈತಿ ಜಗತ್ತು, ಹೋಗೋವ್ರಿಗೆ ಸೆಂಡ್-ಆಫ್ ಪಾರ್ಟಿ ಮಾಡಿಬಿಡ್ತೈತಿ. ಇದು ಅಂದ್ರೆ ಈ ಜಗತ್ತು ಇದು ಮೃತ್ಯು ಲೋಕ. ಇದು ಪ್ರಶ್ನೆ ಏನು ಅಂದ್ರೆ, ಚಿಂತನೆ ಏನು ಅಂದ್ರೆ, ಈ ಮೃತ್ಯುವಿನ ಮಧ್ಯದಲ್ಲಿ ಅಮೃತತ್ವವನ್ನು ಪಡೆಯುವುದು ಹೇಗೆ? ಅಮೃತದ ಬದುಕಾಗಬೇಕಲ್ಲ ನಮ್ಮದು. ಪೂಜ್ಯರ ಅಮೃತ ಮಹೋತ್ಸವ ನಮಗೊಂದು ಅಮೃತದ ಸಂದೇಶ ಕೊಡಬೇಕು. ಏನು ಅಂದ್ರೆ, ನಮ್ಮ ಬದುಕು ಅಮೃತವಾಗಬೇಕು. ಸಹಜ ಇದು ಮೃತ್ಯುವಿನ ಮಧ್ಯದೊಳಗೆ ನಾವು ಅದೀವಿ. ಮೃತ್ಯುವಿನ ಮಧ್ಯದೊಳಗಿದ್ದು ಅಮೃತತ್ವವನ್ನು ಪಡೆಯುವ ಬಗೆ ಹೇಗೆ ಅನ್ನುವುದು ತಿಳ್ಕೊಳ್ಳುವುದ ಚಿಂತನೆ ಇದು. ನಾವು ಯಾರು ಬಿಡು ಅಂದರೂ ನಮಗೆ ಸಾವಂತೂ ಬಿಡುವುದಿಲ್ಲ, ಶರೀರ ಸೊರಗುವುದೇ ಇಲ್ಲ. ನಮ್ಮ ಸಂಬಂಧಗಳು ಹೀಗೆ ಇರಬೇಕಂತ ನಾವು ಅಂತೀವಿ, ಹಾಗಿರುವುದಿಲ್ಲ. ಎಲ್ಲವೂ ಹಾಳಾಗ್ತಾ ಒಂದು ದಿವಸ ಹೆಚ್ಚು ಕಡಿಮೆ. ಯಾವ ಸಂಬಂಧಗಳು ಇಲ್ಲಿ ಕಾಯ ಮೂಡಿದಿಲ್ಲ. ಈಗ ನೀವು ನೋಡಿ, ಸಣ್ಣ ಮಗು ಇರ್ತದೆ, ತಾಯಿ ಹತ್ತಿರ ಬರ್ತಿರ್ತೈತದು. ತಾಯಿ ಸುಮ್ಮನೆ ಪ್ರೇಮಕ್ಕೆ ದೂರ ಸರಿಸ್ತಿರ್ತಾಳೆ. ತಾಯಿ ಪ್ರೇಮಕ್ಕೆ ದೂರ ಸರಿಸಿದ್ರು ಸಹಿತ ಮಗ ಅಂಬೆಗಾಲಿಕ್ಕೊಂತ ತಾಯಿ ತೊಡಿ ಮೇಲೆ ಬರ್ತೈತಿ. ಮೊದಲಾಕಿ ದೂರ ಸರಿಸಿದ್ರು ಅಂಬೆಗಾಲಿಕ್ಕೊಂತಕ್ಕಿ ಹತ್ತಿರ ಬರ್ತೈತಿ. ದೊಡ್ಡವಾಗಿ ಅಕಸ್ಮಾತ್ ಮದುವೆ ಆದ ಮೇಲೆ ಅವು ಕರೆದ್ರೂ ಸಹಿತ ಇವನ ಹತ್ರ ಬರೋದಿಲ್ಲ. ಅಂದರೆ ಸಂಬಂಧಗಳು ಹಿಂಗೆ ಸರ್ಕೊಂತ ಹೋಗ್ತಾವಿಲ್ಲ ಅಷ್ಟೆ. ಈಗ ನೀವು ಸಣ್ಣ ಮಕ್ಕಳು ಇರ್ತಾರೆ, ಅಪ್ಪ ಮನ್ಯಾಗ ಮಕ್ಕೊಂಡಾಗ ಸಣ್ಣ ಹುಡುಗರು ಅಪ್ಪನ ಎದೆ ಮೇಲೆ ಹಿಂಗೆ ಆಡ್ಕೊಂತ ಅಂಬಿಗಾಲಿ ಕುಟ್ಕೊಂಡು ಬರ್ತಾವೆ ನೋಡ್ರಿ. ಹೊಟ್ಟೆ ಮೇಲೆ ಆಡ್ಕೊಂತ ಬರೋದಿಲ್ಲ. ಅಪ್ಪ ಮಗ ಎದೆ ಮೇಲೆ ಹಿಂಗೆ ಅಂಬೆಗಾಲಿ ಇಕ್ಕೊಂಡು ಬರುವುದನ್ನು ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಅವ್ರು ವ್ಯಾಟ್ಸಪ್ನಾಗ ತನ್ನ ಫ್ರೆಂಡ್ಸ್ಗೆಲ್ಲ ನಮ್ಮ ಚಿನ್ನನ ವಿಡಿಯೋ ಅಂತ ಬಿಡ್ತಾನೆ. ಅವ ದೊಡ್ಡವ ಆದಮೇಲೆ ಆಸ್ತಿ ಕೊಡುವಂತ ಎದೆ ಮೇಲೆ ಕಾಲಿಡ್ತಾನೆ. ಮತ್ತು ಅವಾಗ ವಿಡಿಯೋ ಮಾಡಿ ನಮ್ಮ ಚಿನ್ನನ ವಿಡಿಯೋ ಅಂತ ಬಿಡ್ಬೇಕಪ್ಪ, ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿ ಅವಾಗ ನೀನು? ಅಂದ್ರೆ ಇದು ಧರ್ಮ, ಈ ಜಗತ್ತಿನ ಧರ್ಮವೇ ಇದು ಸೊರಗುವುದ ಕಡೆ, ಮೃತ್ಯುವಿನ ಕಡೆ, ನಾಶದ ಕಡೆ ಹೊಂಟೈತಿ. ಇಲ್ಲಿ ಯಾವುದು ಖಾಯಂ ಇದು ಹೇಗಿದೆಯೋ ಹಾಗಿರುವುದಿಲ್ಲ, ಇದ್ದಂಗೆ ಇರುವುದಿಲ್ಲ. ಇದು ಜಗತ್ತಿನ ಗುಣಧರ್ಮ. ಇಲ್ಲಿ ಯಾವುದೂ ಇದ್ದ ಹಾಗೆ ಇರುವುದಿಲ್ಲ, ಎಲ್ಲವೂ ಬದಲಾಗ್ತದೆ. ಇಲ್ಲಿ ಯಾವುದು ಖಾಯಂ, ನಿಸರ್ಗ ಸೊರಗಾಕತ್ತೆ, ದೇಹ ಸೊರಗತೈತಿ, ನಮ್ಮ ಸಂಪತ್ತುಗಳು ಕರಗ್ತಾವ, ಸಂಬಂಧಗಳು ಮುರಿತಾವ. ಯಾವ ಸಂಬಂಧಗಳು ಖಾಯಂ ಉಳ್ದಾವೆ ಹೇಳ್ರಿ? ಈಗ ನೀವು ಮದುವೆ ಆದವ್ರು ಅದೀರಿ, ಮದುವೆಕ್ಕಿಂತ ಮುಂಚೆ ನಿಮ್ಮ ಸಂಬಂಧ ಹೆಂಗಿತ್ತು ಈಗ ನೋಡ್ರಿ. ಮದುವೆಕ್ಕಿಂತ ಮೊದಲು ಎಷ್ಟು, ಮದುವೆ ಆದಮೇಲೆ ಹೊಸ ಹೊಸ ಸಂಬಂಧಗಳಿರ್ತಾವ. ನೀವು ಆಫೀಸಿಗೆ ಹೋಗ್ತಿರ್ತೀರಿ, ಉದ್ಯೋಗಕ್ಕೆ ಹೋಗ್ತಿರ್ತೀರಿ, ಹೋಗಿ ಬರುವಾಗ ಮನೆಗೆ ಬರೋದ್ರೊಳಗೆ ಎಷ್ಟು ಚಲೋ ಊದಿನ ಕಡ್ಡಿ ವಾಸನೆ, ಸೇಂಟಿನ ವಾಸನೆ, ಪೌಡರ್ದು ವಾಸನೆ ಬರ್ತಿರ್ತೈತಿ. ಅದ ಒಂದೆರಡು ಮಕ್ಕಳಾದವು ಅಂದ್ರೆ ಜಂಡು ಬಾಂಬ, ವಿಕ್ಸ್, ಇದ್ರ ವಾಸನೆ ಶುರು ಆಗ್ತೈತಿ ಮನ್ಯಾಗ. ಹೌದಲ್ಲ? ಯಾವುದು ಖಾಯಾಮ ಸಂಬಂಧಗಳು ಹಿಂಗೆ ಉಳಿಯುವುದಿಲ್ಲ. ಇದು ಯಾಕಂದ್ರೆ ಇದು ಮೃತ್ಯು ಧರ್ಮ ಅಷ್ಟೇ. ಒಬ್ಬ ಹೆಣ್ಮಗಳು ತಾಯಿ ಮದುವೆ ಆತಂತ,
ಅವ್ರ ಯಜಮಾನ್ ಒಬ್ಬ ಆಕೆ ಸ್ನೇಹಿತೆ ಕೇಳಿದ್ಲಂತ, ಅಲ್ಲ ನೀ ಭಾಳ ಪ್ರೀತಿಸಿ ಮದುವೆ ಆಗಿದ್ದೆಲ್ಲ, ಏನು ಮಾಡ್ತಾನೆ ಯಜಮಾನ್ ಈಗ, ಏನು ಮಾಡ್ತೈತಿ, ಪಶ್ಚಾತ್ತಾಪ ಪಡಾಕತ್ತೈತಿ ಈಗ ಅಂತ ಹೇಳಿದಂತ. ಅಂದ್ರೆ ಯಾವುದು ಸಂಬಂಧಗಳು ಸಹಿತ ಇಲ್ಲಿ ಖಾಯಂ ಹಂಗೆ ಉಳ್ದಾವೇನು ಅಂದ್ರೆ, ನಾವಿರುವ ಜಗತ್ತು ಇದು ಮೃತ್ಯುಲೋಕ. ಇದು ಶರೀರಗಳು ಸೊರಗ್ತಾವ, ಸಂಬಂಧಗಳು ಮುರಿತಾವ, ಸಂಪತ್ತು ಕರಗತೈತಿ, ಸಾವು ಬರ್ತೈತಿ. ಹಚ್ಚಿದ ದೀಪ ಆರ್ತೈತಿ, ಅರಳಿದ ಹೂವು ಬಾಡ್ತೈತಿ, ಕಟ್ಟಿದ ಮನಿ ಬೀಳ್ತೈತಿ, ಹುಟ್ಟಿದ ಮನುಷ್ಯ ಸಾಯ್ತಾನ. ಈ ಸಾವಿನ ಮಧ್ಯದೊಳಗೆ ಅಮರತ್ವವನ್ನು ಹುಡುಕುವುದೇ ಕಲಾ ಜೀವನದ್ದು. ಇಟ್ ಈಸ್ ಎ ಜರ್ನಿ ಫ್ರಮ್ ಡೆತ್ ಟು ಡೆತ್ಲೆಸ್ನೆಸ್. ಸಾವಿನಿಂದ ಸಾವಿರದ ಕಡೆ ಮನುಷ್ಯ ಹೆಜ್ಜೆ ಹಾಕಬೇಕಲ್ಲ, ಅದು ಅಮೃತದ ಯೋಗ. ಅದು ಅಂಥ ಅಮೃತತ್ವವನ್ನು ಪಡೆಯುವ ಬಗೆ ಹೇಗೆ? ಇದು ಒಂದು ಹೂವು ಒಂದು ದಾರಿಯೊಳಗೆ ಅರಳಿದ ಹೂವು, ಒಂದು ಸಸಿಯೊಳಗೊಂದು ಹೂವು ಅರಳಿತ್ತು. ಆ ಹೂವಿಗೆ ಮನುಷ್ಯ ಬಂದು ಕೇಳ್ತಾನೆ, ಏನು ಜೀವನ ಅಂದ್ರೆ ಏನು? ನೀನೇನು ಭಾಳ ದಿವಸ ಬದುಕುವುದಿಲ್ಲ, ಬೆಳಿಗ್ಗೆ ಅರಳಿ ಸಾಯಂಕಾಲ ಬಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ. ನಿನ್ನ ಆಯುಷ್ಯ ನಮ್ಮ ಹಂಗೆ 100 ವರ್ಷ ಇಲ್ಲ. ನೀನು ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗುವ ಹೂವು ನೀನು. ನಿನ್ನ ಆಯುಷ್ಯ ಒಂದೇ ದಿವಸ ಐತೆಲ್ಲ. ಹೇಳು ನನಗೆ ಜೀವನ ಅಂದ್ರೆ ಏನು? ಒಂದು ಹೂವು ಮನುಷ್ಯನಿಗೆ ಹೇಳುತ್ತದೆ, ಜೀವನ ಅಂದ್ರೆ ಏನು ಅಲ್ಲ ಮನುಷ್ಯನೇ, ನೀನು ನಾ ಯಾವ ಬಳ್ಳಿಯಾಗಿಂದ ಬಂದಿನಲ್ಲ ಆ ಬಳ್ಳಿಗೇನು ಏನು ಹಾಕಿ ನೀನು ಹೊರಗೆ ಅಡ್ಡಾಡಿ ಬಂದು ಕೊಟ್ಟಿಗೆ ಸೆಗಣಿ ಬಳಿದು ಕಾಲ ಕೈ ತಕ್ಕೊಂಡು ರಾಡಿ ನೀರು ನನ್ನ ಬಳ್ಳಿ ಬೇರಿಗೆ ಬಿಟ್ಟು, ಕೆಟ್ಟ ನೀರು ನನ್ನ ಬಳ್ಳಿಗೆ ಬಿಟ್ಟು, ಜೀವನ ಅಂದ್ರೆ ಏನೂ ಅಲ್ಲ. ನೀ ಕೊಟ್ಟದ್ದು ನನಗೆ ಕೆಟ್ಟದ್ದು, ನೀನು ನನಗೆ ಕೊಟ್ಟದ್ದೇನೈತಲ್ಲ ಕೆಟ್ಟದ್ದು. ಜೀವನ ಅಂದ್ರೆ ಏನೂ ಅಲ್ಲ. ಕೆಟ್ಟದ್ದನ್ನು ಹೀರಿ ಸೌಂದರ್ಯವಾಗಿ ಅರಳಿ ನಿಲ್ಲಬೇಕು, ಇದು ಜೀವನ ಮನುಷ್ಯನೇ. ಹೂವು ಹೇಳ್ತದೆ, ಕೆಟ್ಟದ್ದನ್ನು ಹೀರಬೇಕು, ಸೌಂದರ್ಯವಾಗಿ ಅರಳಿ ನಿಲ್ಲಬೇಕು, ಇದು ಜೀವನ. ಇದು ಮನುಷ್ಯ ಹೇಳ್ತಾನೆ, ನಿನ್ನ ಬೆಲೆ ಎಷ್ಟಿರ್ಬೋದು? ಹೂವು ಅಂತೈತಿ, ನನ್ನ ಬೆಲೆ ನಿಮ್ಮಂಥವ್ರಿಗೇನು ಗೊತ್ತು? ದೇವರಿಗೆ ಕೇಳಿ ಹೋಗು. ಅವ ತನ್ನ ತಲೆ ಮೇಲೆ ಕುಂದಿರ್ಸ್ಕೊಂಡ, ನನಗೆ ಯಾಕೆ ಕುಂದಿರ್ಸ್ಕೊಂಡನಂತ ಅವನಿಗೆ ಕೇಳಿ ಹೋಗು. ನೀನು ಒಂದೇ ದಿವಸ ಬದುಕುವ ಹೂವು ದೇವರ ತಲೆ ಮೇಲೆ ಕುಂತು ತನ್ನ ಜೀವನದ ಅಮೃತತ್ವವನ್ನು ಸಾಧಿಸಬೇಕಾದರೆ 100 ವರ್ಷ ನಮಗೆ ಆಯುಷ್ಯ ಕೊಟ್ಟಾನಲ್ಲ ದೇವರ. ನಮ್ಮ ಬದುಕ ಕಟ್ಟುವುದೇ ಹಾಗೆ ಇಲ್ಲಿ. ಸಾವಿನ ಮಧ್ಯದೊಳಗೆ, ಮೃತ್ಯು ಲೋಕದ ಮಧ್ಯದೊಳಗಿದ್ದು ಅಮೃತದ ಬದುಕನ್ನು ಕಟ್ಟಬೇಕಲ್ಲ ಮನುಷ್ಯ. ಸಾಕ್ರೆಟಿಸ್ ಅಂತ ಇದ್ದ ಒಬ್ಬ ತತ್ವಜ್ಞಾನಿ ಚಿಂತಕ. ಸಾಕ್ರೆಟಿಸನಿಗೆ ಹ್ಯಾಮ್ಲಾಕ್ ಕೊಟ್ಟರು. ಹ್ಯಾಮ್ಲಾಕ್ ಅಂದರೆ ಇಟ್ ವಾಸ್ ಎ ಸ್ಲೋ ಪಾಯ್ಸನ್. ಸಾಕ್ರೆಟಿಸನಿಗೆ ಸ್ಲೋ ಪಾಯ್ಸನ್ ಕೊಟ್ಟರು. ಸಾವು ಸಮೀಪ ಬರ್ತಿತ್ತು. ಹಿ ವಾಸ್ ಕೌಂಟಿಂಗ್ ಹಿಸ್ ಡೇಸ್. ಸಾಕ್ರೆಟಿಸನ ಶಿಷ್ಯ ಇದ್ದ ಕ್ರೇಟೋ ಅಂಥೇಳಿ. ಕ್ರೇಟೋ ಅಳುತ್ತಿದ್ದ. ಗುರುಗಳು ಕೇಳಿದ್ರು ಕ್ರೇಟೋನಿಗೆ, ಶಿಷ್ಯ ಕ್ರೇಟೋನಿಗೆ, ಯಾಕೆ ಅಳಾಕತ್ತೆ ನೀನು? ಅಲ್ಲ ಗುರುಗಳೇ, ನಿಮಗೆ ಸಾವು ಬರಾಕತ್ತೈತಿ, ಇನ್ನೊಂದು ಕ್ಷಣದೊಳಗೆ, ಇನ್ನು 1 ದಿವಸ 2 ದಿವಸ 4 ದಿವಸದೊಳಗೆ ನೀವು ಸಾಯ್ತೀರಿ, ಸತ್ತೇ ಹೋಗ್ತೀರಿ. ಮತ್ತು ನಮಗೊಬ್ಬ ಜ್ಞಾನಿ ಗುರು ನಮ್ಮಿಂದ ಅಗಲಿ ಹೋಗ್ತಾನೆ ಅನ್ನೋದಕ್ಕೆ ದುಃಖ ಆಗೋದಿಲ್ಲೇನು? ನಿಮಗೆ ಸಾವು ಬರ್ತೈತಿ, ಅದಕ್ಕೆ ನಮಗೆ ದುಃಖ ಆಗಕತ್ತೈತಿ. ಶಿಷ್ಯರು ಅಳುತ್ತಿದ್ರು, ಆದರೆ ಗುರು ನಗುತ್ತಿದ್ದ. ಸಾವಿನ ಸಮೀಪದಲ್ಲಿರುವ ಗುರು ನಗುತ್ತಿದ್ದ. ಶಿಷ್ಯರು ಅಳುತ್ತಿದ್ರು. ಶಿಷ್ಯರು ಗುರುಗಳಿಗೆ ಕೇಳಿದ್ರಲ್ಲ, ನಿಮಗೆ ಸಾವ ಸಮೀಪ ಐತಿ, ನೀವ್ಯಾಕೆ ನಗಾಕತ್ತೀರಿ? ಅವಾಗ ಸಾಕ್ರೆಟಿಸ್ ಹೇಳ್ತಾನ, ನನಗೆ ಯಾಕೆ ನಗ್ತೀನಿ ಅಂತಂದ್ರೆ, ನಾನು ಜೀವನ ಅಂತಂದ್ರೆ ಏನು ಅಂತ ಅನುಭವಿಸಿಬಿಟ್ಟೀನಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ವಾಟ್ ಡೆತ್ ಈಸ್ ವೆನ್ ಐ ಆಮ್ ಅಲೈವ್. ನಾನು ಜೀವಂತಿದ್ದಾಗ ಸಾವಂತ ಏನು ಅಂತ ಅನುಭವಿಸ್ಲಿಕ್ಕೆ ಹೊಂಟೀನಿ. ನನಗೆ ಸಾವು ಎದುರಿದ್ರೂ ಸಹಿತ ನಾ ಯಾಕೆ ನಗಾಕತ್ತೀನಿ ಅಂದ್ರೆ, ಸಾವು ಬಂದಾಗ ನಾ ಅದೇನೀಗ, ನಾ ಇದ್ದಾಗ ಸಾವು ಬರುವುದಿಲ್ಲ, ಸಾವು ಬಂದಾಗ ನಾನೇ ಇರುವುದಿಲ್ಲ ಅಂದಮೇಲೆ ಚಿಂತೆ ಯಾಕೆ? ಸನ್ಮುಖಿಯಾಗಿರ್ಬೇಕು ಮನುಷ್ಯ. ಇದು ಕ್ರೇಟೋನ ಉದಾಹರಣೆ. ಅಂದ್ರೆ ಮನುಷ್ಯ ಈ ಮೃತ್ಯು ಲೋಕದ ಮಧ್ಯದೊಳಗೆ ಅಮೃತತ್ವವನ್ನು ಪಡ್ಕೋಬೇಕಲ್ಲ. ನೀವು ನೋಡಿ, ಮನ್ಯಾಗೊಂದು ನಾಯಿ ಸಾಕಿರ್ತೀರಿ.
ನಾಯಿ ಏನು ಮಾಡ್ತೈತಿ ಅಂದ್ರೆ, ನೀವು ದೀಪಾವಳಿ ಹಬ್ಬ ಮಾಡ್ತೀರಿ, ದೀಪಾವಳಿ ಹಬ್ಬದ ದಿವಸ ಲಕ್ಷ್ಮೀ ಪೂಜೆ ಮಾಡ್ತೀರಿಲ್ಲ ಎಲ್ಲರೂ. ಲಕ್ಷ್ಮೀ ಪೂಜೆ ಮಾಡಿದಾಗ ಮನ್ಯಾಗ ಇದ್ದು ಬಿದ್ದು ಬಂಗಾರ ಒರಿಜಿನಲ್ ಸಾಮಾನು ಅಷ್ಟ ದೀಪಾವಳಿ ಲಕ್ಷ್ಮಿಗೆ ಹಾಕೋದು, ಡೂಪ್ಲಿಕೇಟೆಲ್ಲ ಹಾಕೊಂಡು ಅಡ್ಡಾಡೋದು ಉಳ್ಳ ಟೈಮ್ನಾಗ. ಅವೇನು ಒರಿಜಿನಲ್ ಬಂಗಾರ ಸಾಮಾನೆಲ್ಲ ಲಕ್ಷ್ಮೀ ಪೂಜೆಗೆ ಹಾಕಿರ್ತೀರಿ, ಇವು ಇಸ್ಪಟ್ಟು ಆಡ್ಕೊಂತ ಇವು ಹೊರಗೆ ಹೋಗಿರ್ತಾವ, ಧಾರಾವಾಹಿ ನೋಡ್ಕೊಂತ ಇವ್ರು ಎಚ್ಚರಿರ್ಬೇಕಂತ ಇವ್ರು ಕುಂತಿರ್ತಾರೆ. ಅವರಿಗೂ ನಿದ್ದೆ ಹತ್ತು, ಇವ್ರು ಹೊರಗೆ ಇಸ್ಪಟ್ಟು ಆಡಕ್ಕೆ ಹೋಗಿದ್ರು, ಮನೆಗೆ ಕಳ್ಳ ಬಂದು ಲಕ್ಷ್ಮಿಗೆ ಹಾಕಿದ ಎಲ್ಲ ಬಂಗಾರ ಸಾಮಾನು ತೊಗೊಂಡು ಹೋಗೋದ್ರೊಳಗನ ಮನ್ಯಾಗ ಸಾಕಿದ ನಾಯಿ ಇತ್ತಲ್ಲ ಅದು ಕುಂತಿತ್ತು. ಯಾವಾಗ ಕಳ್ಳ ಬಂಗಾರ ಸಾಮಾನು ತೊಗೊಂಡು ಹೊಂಟಿದ್ದ, ಅವನಿಗೆ ಆರ್ಡ್ರ್ ಅಂತ ಹಿಡಿತು, ಬೊಗಳ್ತು. ಅವ ಬಂಗಾರ ಸಾಮಾನು ಅಲ್ಲೇ ಒಗದ ಓಡಿ ಹೋದ. ಮನೆಯವ್ರು ಎಚ್ಚರಾಗಿ ಬಂದರು, ನೋಡ್ತಾರೆ ಕಳ್ಳರು ಬಂದಿದ್ದು ಗೊತ್ತಾಯ್ತು. ಅವಾಗೆಲ್ಲ ಬಂಗಾರ ಸಾಮಾನು ತೊಗೊಂಡು ಮನ್ಯಾಗ ಹೋದರು. ಬೆಳಕು ಹರಿತು. ತನ್ನ ಸ್ನೇಹಿತರಿಗೆಲ್ಲ ವಿಚಾರ ಸುದ್ದಿ ಗೊತ್ತಾಯ್ತು, ಏನು ಮನೆಗೆ ಕಳ್ಳರು ಬಂದಿದ್ರಂತ. ಅವರೆಲ್ಲ ಮಾತಾಡ್ಸಕ್ಕೆ ಬಂದರು. ಅವ್ರಿಗೆ ಹೇಳ್ತಿರ್ತಾನಿವ, ಇಲ್ಲಪ್ಪ ನಿನ್ನೆ ಲಕ್ಷ್ಮೀ ಪೂಜೆಗೆ ಎಲ್ಲ ಬಂಗಾರ ಸಾಮಾನು ಹಾಕಿದ್ವಿ, ನಮ್ಮ ಮನೆಗೆ ಕಳ್ಳರು ಬಂದಿದ್ದರು, ನಮ್ಮ ಮನೆಯ ಬಂಗಾರ ಸಾಮಾನೆಲ್ಲ ತೊಗೊಂಡು ಹೊಂಟಿದ್ರು, ನಮ್ಮ ಮನೆಯ ನಾಯಿ ಇತ್ತಲ್ಲ ಅವ್ರಿಗೆ ಹಿಡಿದು ಕಳ್ಳಗೆ ಹಿಡಿದು ನಮ್ಮ ಮನೆ ಬಂಗಾರ ಸಾಮಾನೆಲ್ಲ ಉಳಿಸ್ತಪ್ಪ. ಅಕಸ್ಮಾತ್ ನಮ್ಮ ನಾಯಿ ಇರಲಿಲ್ಲ ಅಂದ್ರೆ ನಮ್ದು ಅಷ್ಟು ಬಂಗಾರ ಕಳು ಆಗ್ತಿತ್ತು. ನಮ್ಮ ನಾಯಿ ನಮ್ಮ ಪಾಲಿಗೆ ದೇವರಾಗಿ ಬಂತು ನೋಡಪ್ಪ ಅಂತಂತೀವೇ ಇಲ್ಲ. ಅಂದ್ರೆ ನೀನು ಒಣ ರೊಟ್ಟಿ ಹಾಕಿದ್ದು ತಿಂದು ನಾಯಿ ದೇವರಾಗಲಿಕ್ಕೆ ಸಾಧ್ಯ ಐತೆ ಅಂದ್ರೆ ಮನುಷ್ಯ ಯಾಕೆ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ? ಇದು ಚಿಂತನೆ ಮಾಡುವಂಥ. ನಿನ್ನ ಒಣ ರೊಟ್ಟಿ ತಿಂದು ಮನೆಯಾಗಿನ ನಾಯಿ ದೇವರಾಗಲಿಕ್ಕೆ ಸಾಧ್ಯ ಇದ್ದರೆ ಮನುಷ್ಯ ಯಾಕೆ ದೇವನಾಗಲಿಕ್ಕೆ ಸಾಧ್ಯ ಇಲ್ಲ? ಇದು ಚಿಂತನೆ ಮಾಡುವಂಥದ್ದು. ಅಂದರೆ ಈ ಮೃತ್ಯು ಲೋಕದ ಮಧ್ಯದೊಳಗೆ ಅಮೃತತ್ವವನ್ನು ಪಡೆಯುವ ಬಗೆ ಹೇಗೆ, ಇದನ್ನು ಶರಣರು ಚಿಂತನೆ ಮಾಡಿದ್ರು. 12ನೇ ಶತಮಾನದ ಶರಣೆ ಕಾಳವ್ವೆ ಆಕೆಯ ಹೆಸರು. ಕಾಳವ್ವೆ ಆಕೆಯೇನು ವಿಶ್ವವಿದ್ಯಾಲಯದ ಕಟ್ಟೆ ಹತ್ತಿದವಳಲ್ಲ, ಸಾಮಾನ್ಯ ಒಬ್ಬ ಶರಣೆ, ಉರುಲಿಂಗ ಪೆದ್ದಿಗಳ ಧರ್ಮಪತ್ನಿ. ಆಕೆ ಚಿಂತನೆ ಮಾಡೋದ್ಲಿ ಹೇಗೆ ಮನುಷ್ಯ ಈ ಚಿಂತೆಗಳ ಮಧ್ಯದೊಳಗೆ ನಿಶ್ಚಿಂತನಾಗಿ ಬದುಕುವುದು ಹೇಗೆ, ನೋವುಗಳ ಮಧ್ಯೆ ನಿರಾಸೆಗಳ ಮಧ್ಯೆ ಉತ್ಸಾಹಿಯಾಗಿ ಬದುಕುವುದು ಹೇಗೆ, ಸೋಲಿನ ಮಧ್ಯದಲ್ಲಿ ಒಂದು ಸವಾಲಿನ ಬದುಕನ್ನು ಕಟ್ಟುವುದು ಹೇಗೆ, ಸಾವಿನ ಮಧ್ಯದೊಳಗೊಂದು ಅಮೃತತ್ವದ ಬದುಕನ್ನು ಕಟ್ಟುವುದು ಹೇಗೆ ಅಂತ ಚಿಂತನೆ ಮಾಡಲಿಕ್ಕೆ ಆಕಿ ಒಂದು ಸಣ್ಣ ಸೂತ್ರ ಹೇಳಿದ್ಲು. ಮನುಷ್ಯನ ಬದುಕು ಅಮೃತದಂತೆ ಬದುಕಾಗಬೇಕಲ್ಲ. ಅಮೃತ ಅಂದ್ರೆ ಏನಲ್ಲ, ಯಾವುದಕ್ಕೆ ಅಮೃತ ಅನ್ನಬೇಕು ಅಂದ್ರೆ ಆನಂದಕ್ಕೆ ಅಮೃತ ಅನ್ನಬೇಕಷ್ಟೆ. ಇದು ಜೀವನ್ಮುಕ್ತಾವಸ್ಥೆ. ಇದು ಅಮೃತ, ಆನಂದವೇ ನಿಜವಾದ ಜೀವನದ ಅಮೃತ. ಆನಂದದಂಥ ದೊಡ್ಡ ಅಮೃತ ಯಾವುದೂ ಇಲ್ಲ. ಅಂದರೆ ಅಮೃತದ ಬದುಕಾಗಬೇಕಂದ್ರೆ ನಾವು ಆನಂದವಾಗಿ ಬದುಕಬೇಕು, ಸಂತೋಷವಾಗಿ ಬದುಕಬೇಕು. ನಿಜವಾದ ಜೀವನದ ಸಂಪತ್ತು ಯಾವುದಂದ್ರೆ ಸಂತೋಷವೇ ನಿಜವಾದ ಸಂಪತ್ತು, ಆನಂದವೇ ನಿಜವಾದ ಜೀವನದ ಸಂಪತ್ತು. ಈಗ ನಾವೇನಂತಿರ್ತೀವಿ ನೋಡ್ರಿ, ಈಗ ಯಾರೋ ಒಬ್ಬ ಭಿಕ್ಷುಕ ಇರ್ತಾನೆ. ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರೆ ನಾವೇನಂತೀವಿ, ಯಶಸ್ಸು ಅಂತ ಕರಿತೀವಿ. ಏನು ಭಾಳ ಭಿಕ್ಷೆ ಬೇಡ್ಕೊತಿದ್ದೇನೆ ರೀ ಹುಡುಗ, ದೇಶದ ಸಾಮ್ರಾಟ ಆದ ಅಂತ ಕರಿತೀವಿ. ಅಂದ್ರೆ ಒಬ್ಬ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆಗೋದು ಯಶಸ್ಸು ಅನ್ನುವುದಾದ್ರೆ, ಸಾಮ್ರಾಟನಿದ್ದಂಥ ಬುದ್ಧ ಭಿಕ್ಷು ಆದ್ನಲ್ಲ, ಇದು ಅಯಶಸ್ಸು ಅಂತ ಕರೀಲಿಕ್ಕಾಗ್ತದೇನೆ ಹೇಳಿ? ಇದು ಯಾವುದು ಯಶಸ್ಸು ಜೀವನದೊಳಗೆ? ನೀವೆಲ್ಲ ಈ ರೆಮಂಡ್ ಗ್ರೂಪ್ ಆಫ್ ಚೇರ್ಮನ್ ಇದ್ದರು, ವಿಜಯಪತ್ ಸಿಂಘಾನಿ ಅಂತ ನೀವು ಹೆಸರು ಕೇಳಿರ್ಬೇಕು. ವಿಜಯಪತ್ ಸಿಂಘಾನಿಯನ ಮಕ್ಕಳು, ಅವ ಬಹಳ ದೊಡ್ಡ ಪ್ರಶಸ್ತಿ ಪುರಸ್ಕಾರ, ಭಾರತದ ಅತ್ಯಂತ ಶ್ರೀಮಂತರ ಸಾಲಿನಲ್ಲಿ ಒಬ್ಬರಿಬ್ಬರೊಳಗೆ ಅವರು ಇದ್ದರು. ಯಾರು? ವಿಜಯಪತ್ ಸಿಂಘಾನಿಯ ಮಕ್ಕಳೆಲ್ಲ ಆಸ್ತಿ ಕಸ್ಕೊಂಡು ಎಲ್ಲೋ ಒಂದು 2 ಬೆಡ್ರೂಮಿನ ಮನ್ಯಾಗ ಕೊಟ್ಟು ಕಳಿಸಿದ್ರು. ಅವ್ರಿಗೆ ಪ್ರಶಸ್ತಿಗಳು ಬಂದಿದ್ದು, ಸಂಪತ್ತಿತ್ತು, ಎಲ್ಲ ಇತ್ತು. ಅವರೊಂದು ಕೊನೆಯ ಕಾಲದೊಳಗೆ ಒಂದು ಆಟೋಬಯೋಗ್ರಫಿ ಬರೆದ್ರು, ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್ ಅಂತ. ಸಂಪತ್ತಿತ್ತು, ಪುರಸ್ಕಾರ ಇತ್ತು, ಪದವಿ ಇತ್ತು, ಅಧಿಕಾರ ಇದ್ದರೂ ಸಹಿತ ಆ ಮನುಷ್ಯ ಆತ್ಮಕತೆ, ಇಫ್ ಮೈ ಲೈಫ್ ಇಸ್ ಆ್ಯನ್ ಇನ್ಕಂಪ್ಲೀಟೆಡ್ ಲೈಫ್ ಅಂದರೆ ಎಲ್ಲ ಇದ್ದೂ ಸಹಿತ ಈ ಜೀವನ ಅಪೂರ್ಣ. ಇಫ್ ಇಟ್ ಈಸ್ ಇನ್ಕಂಪ್ಲೀಟ್ ದೆನ್ ವಾಟ್ ಮೇಕ್ಸ್ ದಿಸ್ ಲೈಫ್ ಕಂಪ್ಲೀಟ್? ಎಲ್ಲ ಇದ್ದೂ ಸಹಿತ ಜೀವನ ಇನ್ಕಂಪ್ಲೀಟ್ ಆದರೆ ಇದು ಯಾವುದು ಕಂಪ್ಲೀಟ್ ಮಾಡುವುದು ಯಾವುದು ಜೀವನ ಅಂತ.
ಅದಕ್ಕೆ ನಿಜವಾಗಲೂ ಜೀವನದ ಅಮೃತದ ಗಳಿಗೆ ಅಂದರೆ ಯಾರು ಹೃದಯದೊಳಗೆ ಸಂತೋಷ ಇರ್ತೈತಿ ಅದೇ ಅಮೃತತ್ವ. ಅಮೃತ ಅಂದರೆ ಸಂತೋಷವಾಗಿರೋದಷ್ಟೆ. ಬೆಳಿಗ್ಗೆ ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಸುಮ್ಮನೆ ನೋಡಪ್ಪ ದೇವ್ರು ಕರ್ಕೊಂಡು ಹೋಗಿಬಿಡ್ಬೇಕು ನೋಡಿ ನಮಗಂತ ಹೇಳಬಾರ್ದು. ಆನಂದದಿಂದ ಹೇಳೋದು. ನಾವು ಹೆಂಗೆ ಹೇಳ್ತೀವಿ ಅಂದ್ರೆ ದೇವ್ರ ಕಣ್ಣು ಮುಚ್ಚಿಬಿಡ್ಬೇಕು ನೋಡಪ್ಪ ನಮಗಂತೀವಿ ನಾವು. ನಮಗೆ ಎದ್ದು ಕೂಡಲೇ ನಮ್ಮ ಭಾಷೆ ಏನಂದ್ರೆ ಕಣ್ಣು ಮುಚ್ಚಿಬಿಡ್ಬೇಕು ನೋಡಿ ದೇವ್ರು. ಅಲ್ಲಿ ತೆಗಿ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕು ನೀವು ಅಷ್ಟೆ. ನಾವೇನಂತೀವಿ ದೇವ್ರು ಕರ್ಕೊಂಡು ಹೋಗ್ಬಿಡ್ಬೇಕು ನೋಡಪ್ಪ ನಮಗೆ. ಅಲ್ಲಿ ಬೇಕಂದ್ರೆ ನೀವು ಹೋಗಬೇಕಪ್ಪ, ಅವ ಯಾಕೆ ಕರ್ಕೊಂಡು ಹೋಗ್ಬೇಕು ಹೇಳು ಅಂದ್ರೆ ಕರೆದ್ರೆ ಕರ್ಕೊಳ್ಳೋ ಗ್ಯಾರಂಟಿ ಇದ್ದಿದ್ದಕ್ಕೆ ಕರ್ಕೊಳ್ತೀವಿ ಹೇಳ್ತೀವಿ ಅಷ್ಟೇ ನಾವು. ಆಕೆ ಪುಣ್ಯಸ್ತ್ರೀ ಕಾಳವ್ವೆ ಒಂದು ವಚನ ಬರೀತಾಳೆ. ಈ ಜೀವನ ಅಮೃತ ಆಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ. ಒಂದು ಸಣ್ಣ ಮಾತು ಹೇಳ್ತಾರೆ, ಆಸೆ ಎಂಬುದು ಭವದ ಬೀಜ. ಎಕ್ಕೋ ಆಗ್ತಾನೆ. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಅಂದರೆ ಈ ಪ್ರಪಂಚದಲ್ಲಿ ನಿತ್ಯ ಮುಕ್ತನಾಗಿ ಅಮೃತದಾಯಿಯಾಗಿ ಬದುಕನ್ನು ಕಟ್ಟುವುದು ಹೆಂಗ ಅಂತ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ನಮ್ಮ ಉರುಲಿಂಗ ಪೆದ್ದಿಗಳ ಅರಸರಲ್ಲಿ ಸದರವಲ್ಲ ಕಾಣವ್ವ. ಮುಕ್ತಿ ತಿಳಿದೇ ಇದ್ರೆ ಭಾಳ ಕಠಿಣ ಐತಿ, ತಿಳಿದ್ರೆ ಭಾಳ ಸರಳ ಐತಿ ಅಂತ ಸಾಲಿ ಕಲಿಲಾರ್ದ ಹೆಣ್ಮಗಳು ನಮಗೆ ತಿಳಿಸ್ತಾ. ಜೀವನ್ಮುಕ್ತಿ ಅನ್ನೋದು, ಜೀವನ್ಮುಕ್ತಿ ಅಂದ್ರೆ ಏನಲ್ಲ, ಜೀವನದೊಳಗೆ ಸಂತೋಷವಾಗಿರುವುದಷ್ಟೇ. ಆನಂದವೇ ಮುಕ್ತಿ. ಸಂತೋಷದ ಸೂತ್ರ, ಆನಂದದ ಸೂತ್ರ, ಅಮೃತತ್ವದ ಸೂತ್ರ ಆಕೆ ಹೇಳ್ತಾಳೆ. ಮನುಷ್ಯ ಏನೂ ಮಾಡಬೇಕಾಗಿಲ್ಲ, 3 ಕೆಲಸ ಮಾಡ್ಬೇಕಂತಾಳಕ್ಕೆ. ನಮ್ಮ ಜೀವನ ಅಮೃತ ಆಗಬೇಕಾಗಿದ್ರೆ ಏನೂ ಇಲ್ಲ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಕೃತ್ಯ ಇದರ ಅರ್ಥ, ಈಗ ನೋಡಿ ಈ ಜಗತ್ತಿದೆ, ಈಗೊಂದು ಡ್ಯಾನ್ಸ್ ಇದೆ. ಡ್ಯಾನ್ಸ್ ಮತ್ತು ಡ್ಯಾನ್ಸರ್. ಡ್ಯಾನ್ಸರ್ನಿಂದ ಡ್ಯಾನ್ಸ್ ಏನಾದರೂ ಬೇರೆ ಮಾಡಲಿಕ್ಕೆ ಸಾಧ್ಯ ಐತೇನೋ? ಇಲ್ಲ. ಹೆಂಗೆ ಡ್ಯಾನ್ಸು ಮತ್ತು ಡ್ಯಾನ್ಸರಿಗೆ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ, ಈ ಜಗತ್ತನ್ನುವುದೇನೈತಲ್ಲ ಇದು ಕೃತ್ಯ, ಇದನ್ನು ನಿರ್ಮಾಣ ಮಾಡಿದವನಿಗೆ ಕರ್ತ ಅಂತ ಕರೀತಾರೆ. ಇದು ಕರ್ತನ ಕೃತ್ಯ, ಇದು ಜಗತ್ತು. ಆಕೆ ಏನಂತಾಳಂದ್ರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಅಂದ್ರೆ ನೀ ಏನು ಕೆಲಸ ಮಾಡ್ತೀಯಲ್ಲ ತನ್ಮಯನಾಗಿ ಮಾಡು ಅಷ್ಟೆ, ಪ್ರೇಮದಿಂದ ಮಾಡು. ಮೊದಲನೇದ್ದು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಏನ ಕೆಲಸ ಮಾಡು ಪ್ರೇಮದಿಂದ ಮಾಡು. ಮತ್ತು ಎರಡನೇದ್ದು ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಏನು ಕೆಲಸ ಮಾಡ್ತಿ ಪ್ರಾಮಾಣಿಕತೆಯಿಂದ ಮಾಡು. ಮೂರನೇದ್ದು ಏನು ಕೆಲಸ ಮಾಡ್ತೀಯಲ್ಲ ಸುಮ್ಮ ಕೆಲಸ ಮಾಡು. ನಿನಗೆ ಯಾಕೆ ದುಃಖ ಆಗೈತಿ ಅಂದ್ರೆ ಏನು ಕೆಲಸ ಮಾಡ್ತೀಯ ಅದಕ್ಕೆ ಫಲದ ಅಪೇಕ್ಷೆ ಪಡ್ತೀಯಲ್ಲ ಅದಕ್ಕೂ ದುಃಖ ಆಗುತ್ತೆ. ನೀ ಸುಮ್ಮ ಕೆಲಸ ಮಾಡ್ಕೊತ ಹೋಗು, ದೇವ್ರು ತಾನ ಮುಟ್ಟಿಸ್ತಾ ನಿನಗೆ ತಂದು ಅಂತ. ಮೊದಲನೇದ್ದು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಏನು ಸಂತೋಷವಾಗಿರಬೇಕಾದ್ರೆ ಸುಮ್ಮ ಪ್ರೇಮದಿಂದ ಒಂದಿಷ್ಟು ಕೆಲಸ ಮಾಡು, ಪ್ರಾಮಾಣಿಕತೆಯಿಂದ ಮಾಡು. ಮತ್ತು ಏನು ಕೆಲಸ ಮಾಡ್ತೀಯಲ್ಲ ಅದ್ರ ಭಾಳ ಅಪೇಕ್ಷೆ ಇಟ್ಟುಕೊಂಡು ಮಾಡಬೇಡ, ಸುಮ್ಮ ಮಾಡು. ನೀನು ಏನು ಕೆಲಸ ಮಾಡ್ತೀಯಲ್ಲ ಪ್ರೇಮದಿಂದ ಮಾಡು. ಈ ಗುಬ್ಬಿ ಗೂಡು ಕಟ್ತೈತಿ, ಹೆಂಗೆ ಕಟ್ತೈತಿ ಅದನ್ನ ಎಲ್ಲರ ಇಂಜಿನಿಯರಿಂಗ್ ಓದೈತೇನು? ಯಾರ ಆರ್ಕಿಟೆಕ್ಟ್ ಇಂಜಿನಿಯರ್ ಅದನ್ನು ಡಿಸೈನ್ ಮಾಡ್ಯಾನೇನು? ಏನೂ ಇಲ್ಲ. ಗುಬ್ಬಿ ಅಷ್ಟು ಚಂದ ಗೂಡು ಕಟ್ಟೈತಿ. ನಮ್ಮ ಸ್ಟ್ರಕ್ಚರಲ್ ಇಂಜಿನಿಯರ್ ಮನೆ ಕಟ್ಟಿದ್ದು ಬಿದ್ದಿದ್ದು ಉದಾಹರಣೆಗಳದಾವ. ಗುಬ್ಬಿ ಗೂಡು ಕಟ್ಟಿದ್ದು ಎಲ್ಲರ ಬಿದ್ದೈತೇನು? ತಾಯಂದಿರು ಕೌದಿ ಹೊಲಿತಾರೆ, ಎಷ್ಟು ಚಂದ ಹೊಲಿತಾರೆ. ಅದರದ್ದು ಹರಿದಿದ್ದು ಇದರೊಂದು ಹರಿದಿದ್ದು ತೊಗೊಂಡು ಎಷ್ಟು ಕಲಾತ್ಮಕತೆ ಐತಿ. ತನ್ಮಯತೆಯಿಂದ ಪ್ರೇಮದಿಂದ ಕೆಲಸ ಮಾಡ್ತಾರೆ. ಏನ ಕೆಲಸ ಮಾಡು ಪ್ರೇಮದಿಂದ ಮಾಡು. ಒಂದನೇದ್ದು ಏನಾರ ಕೆಲಸ ಮಾಡು. ನೀ ಪೂಜಾರ ಮಾಡು, ಮನೆ ಕಸಾರ ಹೊಡಿ. ಶರಣರು ಹೇಳಿದ್ದಂದ್ರೆ ಪೂಜೆ ಮಾಡುವ ಕೈ ಶ್ರೇಷ್ಠ, ಕಸ ಹೊಡೆಯುವ ಕೈ ಕನಿಷ್ಠ ಅಂತಿಲ್ಲ. ಪೂಜೆ ಮಾಡುವ ಕೈಗಳಷ್ಟೇ ಮನೆ ಕಸ ಹೊಡೆಯುವ ಕೈಗಳು ಶ್ರೇಷ್ಠ ಅನ್ನುವುದು ಶರಣರದಷ್ಟೇ. ಏನಾರ ಕೆಲಸ ಮಾಡು ಪ್ರೇಮದಿಂದ ಮಾಡು. ನೀನು ದೋತ್ರ ಹಾಕ್ಕೊಂತೀಯ ಚಂದಗೆ ಹಾಕೋ, ಏನೋ ಕೆಲಸ ಮಾಡು ಚಂದ ಮಾಡು. ಅಂಗಿ ಹಾಕ್ಕೊಂತೀಯ ಚಂದಗೆ ಹಾಕೋ, ಟೊಪ್ಪಿಗೆ ಹಾಕ್ಕೊಂತೀಯ ಚಂದಗೆ ಹಾಕೋ. ಮತ್ತು ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕಬೇಕಂತ ಮಾಡಿ ಚಂದಗೆ ಹಾಕಿ ಗೊತ್ತಾಗಬಾರ್ದು ಅಷ್ಟೇ. ಅದನ್ನು ಏನು ಮಾಡ್ತೀಯ ಅದನ್ನು ಚಂದ ಮಾಡು ಅಷ್ಟೇ. ಮಾಡುವ ಕೆಲಸ ಚಂದ ಮಾಡೋದು ಒಂದನೇದ್ದು. ಎರಡನೇದ್ದು ಏನು ಮಾಡ್ತೀಯಲ್ಲ ಅದನ್ನು ಪ್ರಾಮಾಣಿಕವಾಗಿ ಮಾಡಷ್ಟೆ. ಕೆಲಸ ಮಾಡುವಾಗ ಹೆಚ್ಚು ಕಡಿಮೆ ಆಗ್ತಿರ್ತದೆ,
ಅದರ ತಪ್ಪುಗಳನ್ನು ಬಿಟ್ಟು ಮಾಡುವುದು ಮನುಷ್ಯ. ಪ್ರಾಮಾಣಿಕವಾಗಿ ಮಾಡು. ನೀನೊಂದು ತುತ್ತು ಅನ್ನ ಊಟ ಮಾಡ್ತಿದ್ರೆ ತುತ್ತು ಬಾಯಿ ಮುಂದಿಟ್ಟುಕೊಂಡು ಒಂದು ಸಲ ಕೇಳು. ಉಣಬೇಡ, ನಿನ್ನ ಕೈ ತುತ್ತು ಬಾಯಿ ಮುಂದಿಟ್ಟುಕೊಂಡು ಒಂದು ಸಲ ಕೇಳು, ನೀವು ಉಣ್ಣುವ ಅನ್ನ ನಿನ್ನ ಬೆವರಿನ ಹನಿಯೊಳಗೆ ಕುದ್ದೈತೋ ಇನ್ನೊಬ್ಬರ ಕಣ್ಣೀರೊಳಗೆ ಕುದ್ದೈತೋ ಅಂತ ಕೇಳಿ ಊಟ ಮಾಡು, ಸಾಕು. ಇದಕ್ಕಿಂತ ದೊಡ್ಡದೇನೂ ಇಲ್ಲ. ಮಾಡುವ ಕೆಲಸ ಪ್ರೇಮದಿಂದ ಮಾಡು. ಎರಡನೇದ್ದು ಪ್ರಾಮಾಣಿಕವಾಗಿ ಮಾಡು. ಮೂರನೇದ್ದು ಏನು ಕೆಲಸ ಮಾಡ್ತೀಯಲ್ಲ ಭಾಳ ಅಪೇಕ್ಷೆ ಪಡಬೇಡ ಅಂತ ಸುಮ್ಮ ಕೆಲಸ ಮಾಡು. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ನಾವು ಏನೋ ಕೆಲಸ ಮಾಡ್ತೀವಲ್ಲ ಆಸೆಯಿಂದ ಮಾಡ್ತೀವಿ. ಆಶೆ ಇರಬಾರ್ದಂತಲ್ಲ, ಕೆಲಸದೊಳಗೆ ಆಶೆ ಇರಬಾರ್ದಂತಲ್ಲ, ಆಶೆನ ದೊಡ್ಡದಾಗಬಾರ್ದು ಮನುಷ್ಯನಿಗೆ. ಯಾಕಂದ್ರೆ ನಾವು ಏನು ಅಪೇಕ್ಷೆ ಪಡ್ತೀವಿ ಜಗತ್ತಿನೊಳಗೆ ಎಲ್ಲವೂ ಸಿಗತೈತೆ ಅಂತಲ್ಲ. ಮನುಷ್ಯ ಏನು ಬಯಸ್ತಾನೆ ಅದೆಲ್ಲ ಸಿಗತೈತೆ ಅಂತಿಲ್ಲ ಈ ಜಗತ್ತಿನೊಳಗೆ. ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟು ಸಿಗುವುದಿಲ್ಲ, ಬಯಸಿದಂಥದ್ದು ಸಿಗುವುದಿಲ್ಲ, ಬಯಸಿದವ್ರು ಸಿಗುವುದಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗೆ ಇರುವುದಿಲ್ಲ. ಇದು ಜಗತ್ತಿನ ವಿಪರ್ಯಾಸ. ಇದು ಅದಕ್ಕೆ ಮನುಷ್ಯ ತಿರಿಬೇಕು. ಬಯಕೆ ಇರಬಾರ್ದಂತಲ್ಲ, ಅದ್ರ ಬಯಸಿದ್ದೆಲ್ಲ ಸಿಗತೈತೆ ಅಂತ ತಲೆಯಾಗಿರಬಾರ್ದು ಅಷ್ಟೇ ಮನುಷ್ಯ. ನಮಗೆ ಗೊತ್ತಿರೋದು ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಮನುಷ್ಯನೇ ಸುಮ್ಮನೆ ನಿರಾಶದಿಂದ ಕೆಲಸ ಮಾಡು. ಈಗ ಹಿಂದಕ್ಕೆ ಬಾಲ್ ಗಂಗಾಧರನಾಥ್ ತಿಲಕ್ಕಿದ್ರು. ಅವರು ಎಷ್ಟು ಸಲ ಜೈಲಿಗೆ ಹೋಗಿ ಬಂದರು. ಯಾರೋ ಕೇಳಿದ್ರಂಥವ್ರು, ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆದಿತ್ತು, ಎಷ್ಟು ಮಂದಿ ಎಷ್ಟೋ ಸಲ ಜೈಲಿಗೆ ಹೋಗಿ ಬಂದರು. ಯಾರೋ ಕೇಳಿದ್ರಂಥವ್ರಿಗೆ, ಅಲ್ಲ ಎಷ್ಟು ಸಲ ನೀವು ಜೈಲಿಗೆ ಹೋಗೋದು, ಎಷ್ಟು ಸಲ ಹೋಗಿ ಬಂದ್ರಿ ಅಂತ. ಆವಾಗ ಅವ್ರು ಹೇಳಿದ್ರಂತ, ಎಣಿಸಬಾರ್ದು, ಇದು ತಾಯಿ ಸೇವೆ ಮಾಡೋಕ್ಕೆ ಹೋಗಿದ್ದು ಅಂತ. ಇದು ಬಾಲಗಂಗಾಧರನಾಥ್ ತಿಲಕ್. ಎಣಿಸಬಾರ್ದು, ತಾಯಿ ಸೇವಕ್ಕೆ ಹೋಗಿದ್ದಿದ್ದು ಅಂತ. ಎಣಿಸಬೇಡ. ಮತ್ತು ಸ್ವಾತಂತ್ರ್ಯ ಸಿಕ್ತು ಅಂದ್ರೆ ನೀವೇನಾಗ್ತೀರಿ ಮುಂದೆ? ನಾವೇನೂ ಆಗೋದಿಲ್ಲ, ಸುಮ್ಮನೆ ಹಳ್ಳ್ಯಾಗ ಮಕ್ಕಳಿಗೆ ಪಾಠ ಹೇಳ್ಕೊಂತ ಅವ್ರ ಎದ್ಯಾಗ ಒಂದಿತ್ತು ರಾಷ್ಟ್ರ ಪ್ರೇಮ ತುಂಬ್ಕೊಂತ ಹೋಗ್ತೀನಿ ಅಷ್ಟೇ. ಇದನ್ನು ಬಿಟ್ಟು ನಾ ಏನೂ ಮಾಡೋದಿಲ್ಲ. ನಿರಾಶೆಯಿಂದ ಅವರು ಕೆಲಸ ಮಾಡಿದ್ದಕ್ಕೆ ನಾವು ಸ್ವಲ್ಪ ನೆಳ್ಳಾಗಿ ಕುಂತೀವಿ, ಇಲ್ಲ ಇರದೇ ಇದ್ರೆ ಸಾಕ್ತಿತ್ತೇನೆ ಹೇಳಿ. ನಿರಾಶೆ ಎಂಬುದು ನಿತ್ಯ ಮುಕ್ತಿ, ಆಶೆ ಎಂಬುದು ಭವದ ಬೀಜ. ಮನುಷ್ಯ ಕೆಲಸ ಮಾಡ್ಕೊತ ಹೋಗು. ನಿನ್ನ ಕೆಲಸ ಮಾಡು. ಒಮ್ಮೆ ಮಾನ, ಅಪಮಾನ, ಸನ್ಮಾನ, ಸ್ತುತಿ, ನಿಂದೆ ಇವೆಲ್ಲ ಬರುವುದು ಜಗತ್ತಿನೊಳಗೆ. ನಾವು ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಂದು ನದಿ ಹರಿತಿರ್ತೈತಿ. ನದಿ ಹರಿಯುವಾಗ ಒಬ್ಬರು ಬಾಯಾಗ ಹಾಕ್ಕೊಂಡು ಉಗುಳ್ದವ್ರು ಅದಾರ, ಕೈಯಾಗ ತೊಗೊಂಡು ಅರ್ಗ್ಯ ಬಿಟ್ಟವರು ಅದಾರ. ಇವ್ರು ಅರ್ಗ್ಯ ಬಿಟ್ಟಾರ, ನನಗೆ ಹೊಗಳ್ಯಾರ ಅಂತ ತಿಳ್ಕೊಂಡು ನದಿ ಉಕ್ಕಿಲ್ಲ, ಸೊಕ್ಕಿಲ್ಲ. ಏನು ಇವ್ರು ಬಾಯಾಗ ಹಾಕ್ಕೊಂಡು ಉಗುಳ್ಯಾರ ಅಂತ ತಿಳ್ಕೊಂಡು ಬತ್ತಿಲ್ಲ, ಹತ್ತಿಲ್ಲ. ಸುಮ್ಮನೆ ಹರಿದು ಸಮುದ್ರ ಹೆಂಗೆ ಸೇರ್ತೈತೆಲ್ಲ ಹಂಗೆ ಮನುಷ್ಯ ನದಿಯಂತೆ ಬದುಕಬೇಕು. ಇದು ಅಮೃತತ್ವದ ಜೀವನ. ಇದು ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಸುಖ ದುಃಖ ಕಷ್ಟಗಳು ಮಾನ ಅಪಮಾನಗಳು ಬರ್ತಿರ್ತಾವೆ, ಬರುವುದಿಲ್ಲೇನೆ ಹೇಳಿ. ಎಲ್ಲವೂ ಬರ್ತವೆ. ಇದರ ಮಧ್ಯದೊಳಗೊಂದು ಅಮೃತದ ಜೀವನವನ್ನು ಕಟ್ಟುವುದು. ಮನುಷ್ಯ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಬ್ಬರು ಕ್ಲೆಮೆಂಟ್ ಅಂತಿದ್ರು. ಕ್ಲೆಮೆಂಟ್ ಯುರೋಪ್ ದೇಶದೊಳಗೆ. ಕ್ಲೆಮೆಂಟ್ ಏನು ಮಾಡ್ತಿದ್ದ ಅಂದ್ರೆ, ಒಂದು ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತಿದ್ದಾತ. ಸಾಲಿ ಕಟ್ಟುವಾಗ ಯಾವನೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ, ನಾ ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತೀನಿ, ನನಗೊಂದು ಸ್ವಲ್ಪ ಏನಾರ ಸಹಾಯ ಮಾಡು ಅಂತ ಕೇಳ್ದಾತ. ಕೇಳಿದ ತಕ್ಷಣ ಆ ಶ್ರೀಮಂತ ವ್ಯಕ್ತಿ ಇವ್ರ ಮಕ್ಕಕ್ಕೆ ಉಗುಳಿದ ತಕ್ಷಣ ಕ್ಲೆಮೆಂಟ್ ಕೈಯಾಗೆ ತನ್ನ ಕಿಶಾದಿಗಿನ ಖರ್ಚಿಪ್ ತೊಗೊಂಡು ಒರೆಸ್ಕೊಂಡು ಹೇಳದ್ನಂತ, ಉಗುಳಿದ್ದು ನನಗಾತು, ಮಕ್ಕಳ ಸಲುವಾಗಿ ಒಂದು ಸ್ವಲ್ಪ ಏನರ ಕೊಡು, ಸಾಲಿ ಕಟ್ಟಬೇಕಾಗೈತೆ ನಂತ. ಇದು ಅಮೃತತ್ವದ ಜೀವನ. ಇದು ಅಂದರೆ ಸೋಲುಗಳ ಮಧ್ಯೆ, ಅಪಮಾನಗಳ ಮಧ್ಯೆ, ನೋವುಗಳ ಮಧ್ಯೆ ಒಂದು ಜೀವನ ಕಟ್ಟುವುದಷ್ಟೇ. ಬರುವುದಿಲ್ಲೇನು? ಅಪಮಾನಗಳು ಬರ್ತಾವ, ನಿಂದೆಯ ಮಾತುಗಳು ಬರ್ತಾವ, ಅದು ಸಹಿಸ್ಕೋಬೇಕಾಗ್ತದೆ ಜೀವನದಲ್ಲಿ. ಈಗ ಬರೋದು ಕಲ್ಲು ಹೊಡಿತಾರೆ. ಎದಕ್ಕೆ ಕಲ್ಲು ಒಗಿತಾರೆ? ಜಾಲಿ ಗಿಡಕ್ಕೆ ಯಾರ ಕಲ್ಲು ಒಗಿದಾರ? ಕಲ್ಲು ಮಾವಿನ ಗಿಡಕ್ಕೆ ಒಗಿತಾರೆ. ತಿಳ್ಕೊಬೇಕು, ನಮಗೆ ಮಂದಿ ಬೈಯಾಕತ್ತಾರೆ ಅಂದ್ರೆ ನಾವು ಮಾವಿನ ಗಿಡ ಅಂತ ತಿಳ್ಕೊಬೇಕು, ಜಾಲಿ ಗಿಡ ಅಲ್ಲ ಅಂತ ನಿಶ್ಚಯ ಮಾಡಿಕೊಳ್ಳೋದಷ್ಟೆ. ಸೋಲಿನ ಮಧ್ಯದಲ್ಲಿ, ಅಪಮಾನದ ಮಧ್ಯದಲ್ಲಿ, ಕಷ್ಟದ ಮಧ್ಯದಲ್ಲಿ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವುದೇ ಜೀವನ್ಮುಕ್ತಾವಸ್ಥೆ. ಆಶಾ ಬಿಡೋದು, ನಿರಾಶೆಯಿಂದ ಸಮಾಜಕ್ಕಾಗಿ ಕೆಲಸ ಮಾಡೋದು. ಅಪ್ಪಗಳು ಮಾಡಲಿಲ್ಲ. 75 ವರ್ಷಗಳ ಕಾಲ ನಿರಾಶೆಯಿಂದ ಒಂದು ಸಂತಸದ ಬದುಕನ್ನು ಕಟ್ಟಿದ್ರವರು. ನಿರಾಶೆಯಿಂದ ನಾವು ಸೇವಾ ಮಾಡಿದ್ರೆ ಭಗವಂತ ತಾನೇ ಮುಟ್ಟಿಸ್ತಾನೆ. ಈಗ ನೀವು ನೋಡಿ, ಈ ಕುರಿ ದೊಡ್ಡಿ ಇರ್ತೈತಿ, ಕುರಿ ಕಾಯೋರು ಕುರಿ ದೊಡ್ಡಿ ಹಾಕಿರ್ತಾರೆ, ನೋಡಿರಿಲ್ಲಿ. ಈ ಕುರಿ ದೊಡ್ಡಿ ಅಮಾವಾಸ್ಯೆ ಕತ್ತಲಿರ್ತೈತಿ. ಅಮಾವಾಸ್ಯೆ ಕತ್ತಲ್ದಾಗ ಒಂದು 100 ಕುರಿ ಇರ್ತಾವೆ.
100 ಕುರಿಯೊಳಗೆ ಕುರಿ ದೊಡ್ಡ ಇರ್ತೈತಿ, ಸಣ್ಣ ಕುರಿ ಮರಿ ಹಾಕಿರ್ತೈತಿ. ಕತ್ತಲೈತಿ, 100 ಕುರಿನೂ ಕರ್ಗದವ. ಆದ್ರೆ ಮರಿಗೆ ಹಾಲು ಉಣಿಸ್ಬೇಕಾದ್ರೆ ತಾಯಿ ಕತ್ತಲದೊಳಗೆ ಕರ್ಗನ ಮರಿಗೆ ಹೆಂಗೆ ಹುಡ್ಕೊಂಡು ಹೋಗಿ ಹಾಲು ಉಣಿಸಿ ಬರ್ತೈತಿ, ಹಂಗೆ ನಮ್ಮ ಕಾಯಕ ನಾವು ಮಾಡ್ಕೊತ ಹೋಗಿದ್ರೆ ಫಲ ಬರುವುದಿದ್ರೆ ಹೆಂಗೆ ತಾಯಿ ತನ್ನ ಕರುವಿಗೆ ಮಲಿ ಉಣಿಸ್ತಲ್ಲ, ಹಂಗೆ ನಿಸರ್ಗ ಅನ್ನುವ ತಾಯಿ ನಮ್ಮ ಪುಣ್ಯದ ಫಲ, ಕಾಯಕದ ಫಲ ಕೊಟ್ಟೇ ಹೋಗಿಸ್ತೈತಿ, ಮುಟ್ಟಿಸೇ ಹೋಗಿಸ್ತೈತಿ. ಅದಕ್ಕಾಗಿ ಆಸೆಯಿಂದಲ್ಲ, ನಿಷ್ಕಾಮದಿಂದ ಸಮಾಜಕ್ಕಾಗಿ ಒಂದಿಷ್ಟು ಸೇವೆ ಮಾಡುವುದು. ಅಂಥ ಸೇವೆಯನ್ನು ಪರಮ ಪೂಜ್ಯರು 75 ವರ್ಷಗಳ ಕಾಲ ಈ ನಾಡಿನಲ್ಲಿ ಮಾಡಿದ್ದಾರೆ. ಅವರ ಸೇವೆ ಅನುಪಮವಾಗಿರುವಂಥದ್ದು. ಭಾಲ್ಕಿ ಮಠ ಬಸವ ತತ್ವ, ಬಸವ ಸೇವೆ, ಸಮಾಜ ಸೇವೆಗೆ ಅದು ಇನ್ನೊಂದು ಸರಿಸಾಟಿ ಇಲ್ಲದಂತೆ ಈ ನಾಡಿನಲ್ಲೆಲ್ಲ ಕೆಲಸ ಮಾಡಿದೆ. ಆ ಪೂಜ್ಯರ ಬದುಕು ನಮ್ಮಂಥವರಿಗೆಲ್ಲ ಪ್ರೇರಣೆಯಾಗಲಿ ಅಂತ ಹಾರೈಸಿ ಪ್ರಾರ್ಥಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.